ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸುತ್ತಿರುವ ದಾಳಿ. ಇಸ್ರೇಲ್ ಏನ್ ಹೇಳುತ್ತೋ ಅದನ್ನ ಅಮೆರಿಕ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಅಮೆರಿಕ ಯಹೂದಿಗಳ ನಿಯಂತ್ರಣದಲ್ಲಿದೆ. ಯಹೂದಿಗಳು ಅಮೆರಿಕವನ್ನ ಡಿಕ್ಟೇಟ್ ಮಾಡ್ತಿದ್ದಾರೆ. ಈ ಯುದ್ಧ ಈಗ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಗೊತ್ತಿದೆ. ಭಾರತದ ಒಳಗಡೆ ಅದರ ಪರಿಣಾಮಗಳು ಈಗ ಕಾಣೋದಕ್ಕೆ ಪ್ರಾರಂಭ ಆಗಿವೆ. ಹಲವಾರು ಹೋಟೆಲ್ಗಳು ಬಾಗಿಲು ಮುಚ್ಚುವ ಸ್ಥಿತಿಯಲ್ಲಿವೆ. LPG ಏನಿದೆ ಅದು ಸಿಗದಿರುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅದು ಪರಿಣಾಮ ಬೀರ್ತಿದ್ರು ಕೂಡ ಇನ್ನೆಷ್ಟು ಕಾಲ ಈ ಸ್ಥಿತಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ ನಾನು ಇವತ್ತು ಮಾತನಾಡಕ್ ಹೊರಟಿರುವುದು ಏನು ಅಂದ್ರೆ, ಈ ಪರಿಸ್ಥಿತಿಯ ವಿಚಾರದಲ್ಲಿ ಮೋದಿ ಭಕ್ತರು ಮತ್ತು ಬಿಜೆಪಿ ಗೊಂದಲಕ್ಕೆ ಸಿಲುಕಿಕೊಂಡಿದ್ದಾರೆ. ಅವರ ಮುಖವಾಡಗಳು ಕಳಚ್ತಾ ಇವೆ. ಅವರಿಗೆ ಸತ್ಯವನ್ನ ಹೇಳೋದಕ್ಕೂ ಆಗಲ್ಲ, ಸತ್ಯವನ್ನ ಅರಗಿಸಿಕೊಳ್ಳುವುದಕ್ಕೂ ಆಗಲ್ಲ. ಅದರಿಂದ ಬಹುತೇಕ ಹಲವು ಬಿಜೆಪಿ ನಾಯಕರುಗಳು, RSS ನಾಯಕರುಗಳು ಬೆಂಗಳೂರು ಅಂತ ನಗರದಲ್ಲಿ ಅಲ್ಲಿ ಸುತ್ತಬಿಟ್ಟು ಯಾವ್ದಾದ್ರು ಒಂದೆರಡು ಹೋಟೆಲ್ ತೆರ್ಕೊಂಡಿದ್ರೆ ಯಾವ ತೊಂದರೆಯೂ ಇಲ್ಲ, ಹೋಟೆಲ್ ತೆರೆದುಕೊಂಡಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ಟು ಸುಳ್ಳನ್ನು ಪ್ರಚುರ ಪಡಿಸ್ತಾ ಇದ್ದಾರೆ. ಇನ್ನೊಂದೆಡೆ ಮೋದಿಜಿ ಅವರನ್ನ ಈಗಲೂ ಕೂಡ ಭಜನೆ ಮಾಡೋದನ್ನ ಅವರು ನಿಲ್ಲಿಸಿಲ್ಲ. ಮೋದಿ ಅವರದ್ದು ಚಾಣಾಕ್ಷ ನಡೆ, ಮೋದಿಯವರ ಮಾಸ್ಟರ್ ಸ್ಟ್ರೋಕ್. ಈ ಸಂದರ್ಭದಲ್ಲಿ ಮೌನವಾಗಿರಬೇಕು ಅನ್ನುವ ಅವರ ತೀರ್ಮಾನ ತೆಗೆದುಕೊಂಡಿದ್ದಿದೆಯಲ್ಲ, ಅದು ವಿದೇಶಾಂಗ ನೀತಿಯಲ್ಲಿ ಅತಿ ಮಹತ್ವದ ಬೆಳವಣಿಗೆ. ಈಗ ಮೌನವಾಗಿ ಇರಬೇಕಾಗಿತ್ತು. ಹೀಗೆ ಎಲ್ಲ ರೀತಿಯ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾರದ ಸ್ಥಿತಿ ನಿರ್ಮಾಣ ಆಗಿದೆ. ನೋಬಡಿ ಇಸ್ ಟೇಕಿಂಗ್ ಅಸ್ ಸೀರಿಯಸ್ಲಿ. ಇವೆಲ್ಲದರ ನಡುವೆ ಒಂದು ಮಹತ್ತರ ಬೆಳವಣಿಗೆ ಏನಿದೆ ಅಂತ ಅಂದ್ರೆ, ನಮ್ಮ ಭಾರತಕ್ಕೆ ಬರ್ತಾ ಇದ್ದಂಥ ಇಂಧನ 2 ಹಡಗುಗಳನ್ನ ಇರಾನ್ ಬಿಟ್ಟಿದ್ದು. ಭಾರತ ನನ್ನ ಸ್ನೇಹಿ ರಾಷ್ಟ್ರ, ಬಿಡ್ತಿದ್ದೀನಿ ಅಂತ. ಇನ್ನೂ 2 ಹಡಗುಗಳು ಬರಲಿವೆ ಇನ್ನೊಂದು 2-3 ದಿನದಲ್ಲಿ, 4 ದಿನದಲ್ಲಿ. ಈ ಒಂದು ಇವತ್ತು ಬಂದಿದೆ, ನಾಳೆ ಒಂದು ಬರ್ತಾ ಇದೆ. ಇಡೀ ಈ ಒಂದು ಇರಾನ್ನ ನಡೆ ಏನಿದೆ, ಚೀನಾದ ನಂತರ ಅದು ಭಾರತಕ್ಕೆ ಇಂಧನ ಸರಬರಾಜಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಇರಾನ್ನ ಜಲಸಂಧಿಯಲ್ಲಿ ಅನುಮತಿ ಮಾಡಿಕೊಟ್ಟಿದೆ. ಇದು ಇರಾನ್ನ ದೊಡ್ಡತನವೋ ಮೋದಿಯವರ ಮಾಸ್ಟರ್ ಸ್ಟ್ರೋಕ್? ಯೋಚಿಸಿ. ಇರಾನ್ ಸತತವಾಗಿ ಇಂಡಿಯಾದ ಕಷ್ಟದ ಸಮಯದಲ್ಲೆಲ್ಲ ಭಾರತದ ಜೊತೆ ನಿಂತಿದೆ. ಯಾಕೆಂದ್ರೆ ಆ ಪರ್ಷಿಯನ್ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಒಂದು ಕೊಡಕೊಳ್ಳುವಿಕೆಯ ಸಂಬಂಧ ಇದೆ. ಪರ್ಷಿಯನ್ ಕಲ್ಚರ್ ಇದೆಯಲ್ಲ, ಬಹಳ ಅದ್ಭುತವಾದ್ದು. ಹಾಗೇನೆ ಶಿಯಾ ಮುಸ್ಲಿಮರಲ್ಲಿ ಅದರ ನಂತರ ಸೂಫಿ ಸಂತರು ಬಂದದ್ದು. ಅಲ್ಲಿ ಹಿಂದೂಯಿಸಂನ ಪ್ರಭಾವ ಗಾಳಿ ಕೂಡ ಸೂಫಿಸಂ ಮೇಲೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತಹ ಸಂಬಂಧ ಇರಾನಿಯನ್ನರಿಗೂ ಹಾಗೆ. ನೀವು ಭಾರತೀಯರು ಅಂದ್ರೆ ಅತ್ಯುತ್ತಮ ಸ್ನೇಹಿತರು ಅನ್ಕೋತಾರ, ಅಷ್ಟೇ ಪ್ರೀತಿಸ್ತಾರೆ. ನೀವೆಲ್ಲೋ ಇರಾನ್ಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ, ಇರಾನಿಯನ್ಸು ಭಾರತೀಯರನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಗೌರವದಿಂದ ನೋಡ್ತಾರೆ. ಪ್ರಾಯಶಃ ವಿಶ್ವದ ಇನ್ನೆಲ್ಲೂ ಕೂಡ ಈ ರೀತಿಯ ಪ್ರೀತಿ ಭಾರತೀಯರಿಗೆ ಸಿಗಲ್ಲ. ಇನ್ನು ಯಹೂದಿಗಳು, ಇಸ್ರೇಲ್ ಯಹೂದಿಗಳು ಏನು ಇವರೇನು ಪೂಜೆ ಗೀಜೆ ಮಾಡ್ತಾ ಕೂತಿದ್ದಾರೆ, ನೇತನ್ಯಾಹು ಯಹೂದಿಗಳು ಹಾಗೆ ಹೀಗೆ ಅಂತ, ಅವರು ಶ್ರೇಷ್ಠತೆಯ ಭ್ರಮೆಯಲ್ಲಿ ಬದುಕ್ತಾರೆ. ಶ್ರೇಷ್ಠತೆಯ ಭ್ರಮೆಯಲ್ಲಿ ಬದುಕ್ತಾ ಅವರು ನಮ್ಮವರನ್ನು ಕೀಳು ದೃಷ್ಟಿಯಿಂದ ನೋಡ್ತಾರೆ ಯಹೂದಿಗಳು. ನೀವು ಇಸ್ರೇಲ್ನಲ್ಲಿ ಇದ್ದವ್ರು ಯಾರು ನಿಮ್ಮ ಸ್ನೇಹಿತರಿದ್ದರೆ ಕೇಳಿ, ಏನ್ ಕೆಲಸ ಮಾಡ್ತಿದ್ದೀರಿ ಇಸ್ರೇಲ್ನಲ್ಲೇ? ಇಸ್ರೇಲ್ ಭಾರತೀಯರನ್ನ ಕಕ್ಕಸ್ ತೊಳೆಯೋದಕ್ಕೆ, ಕಸ ಹೊಡೆಯೋದಕ್ಕೆ ಬಳಸ್ಕೊತಿದ್ದಾರೆ. ನೀವು ಕೇಳಿ ನೋಡಿ, ಬಹುಮಟ್ಟಿಗೆ ಇಂತಹ ಸ್ಥಿತಿ ಇದೆ. ಈಗ ಭಕ್ತರ ವಿಚಾರಕ್ಕೆ ಬರ್ತೀನಿ. ಭಕ್ತರು ಗೊಂದಲಕ್ಕೆ ಸಿಕ್ಕಿದ್ದಾರೆ. ಯಾಕಂದ್ರೆ ಯುದ್ಧ ಪ್ರಾರಂಭ ಆದಾಗ ಮೋದಿಜಿ ಅವರು ಇಸ್ರೇಲ್ಗೆ ಹೋಗಿ ಯುದ್ಧ ಪ್ರಾರಂಭ ಆಗೋದಕ್ಕೆ 2 ದಿನ ಮೊದಲು ನೇತನ್ಯಾಹು ಅವ್ರನ್ನ ಅಪ್ಪಿಕೊಂಡು
ಬೆನ್ ಕೆರೆದು ಖುಷಿಯಿಂದ ಬಂದ ಮೇಲೆ ಇವರಿಗೆಲ್ಲ ಬಹಳ ಸಂತೋಷ ಆಗ್ಬಿಟ್ಟಿತ್ತು. ಅಂತಿಂತ ಸಂತೋಷ ಅಲ್ಲ. ಓ ನೇತನ್ಯಾಹು ಮೋದಿಜಿ ಎಂಥವ್ರು ಅಂತಂದ್ರೆ, ಮೋದಿಜಿ ಹೇಳಿದ್ದು ಇಸ್ರೇಲ್ ತಂದೆ ಇದ್ದಂತೆ, ಭಾರತ ತಾಯಿ ಇದ್ದಂತೆ, ಹಿಂಗೇ ಹೇಳ್ಕೊಂಡು ಓಡಾಡ್ತಾ ಇದ್ರು. ಸೊ ಮೋದಿ ವಾಪಸ್ ಬಂದ 2 ದಿನಗಳಲ್ಲಿ ಯುದ್ಧ ಪ್ರಾರಂಭ ಆಯಿತು. ಈ ಯುದ್ಧದ ಬಗ್ಗೆ ಇಸ್ರೇಲ್ ಮೋದಿ ಅವ್ರ ಹತ್ರ ಮಾತಾಡ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ಮೈ ಓನ್ ಡೌಟ್. ಯಾಕೆಂದ್ರೆ ನೇತನ್ಯಾಹು ಅಂಡ್ ಕಂಪನಿ ಭಾರತೀಯರನ್ನಷ್ಟು ಗಂಭೀರವಾಗಿ ತಗೊಳ್ಳಲ್ಲ. ಮೋದಿಯನ್ನು ಅಪ್ಪಗೊಂಡ್ರು ಕೂಡ ಮೋದಿ ಅವ್ರನ್ನ ಅವ್ರು ಎಷ್ಟು ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೋತಾರೆ ಅನ್ನೋದಕ್ಕೆ ನನಗೆ ಅನುಮಾನ ಇದೆ. ದಟ್ ಇಸ್ ಆರ್ ಕ್ಯಾರೆಕ್ಟರ್, ಯಹೂದಿಗಳ ಕ್ಯಾರೆಕ್ಟರ್. ಅವ್ರು ಯಾರನ್ನ ವಿಶ್ವಾಸ ತಗೊಳ್ಳಲ್ಲ, ಯಾರನ್ನ ಬರಲ್ಲ. ಅದು ಆ ಜನಾಂಗನೇ ಇರೋದು ಹಾಗೆ. ಸೊ ಅವರು ಬಂದ ಮೇಲೆ ಯುದ್ಧ ಪ್ರಾರಂಭ ಆಯಿತು. ಆಯಾತುಲ್ಲಾ ಅಲಿ ಖೊಮೇನಿ ಅವರ ಹತ್ಯೆ ಆದಾಗ 11 ದಿನಗಳ ಕಾಲ ಭಾರತ ಕನಿಷ್ಠ ಕಂಡೋಲೆನ್ಸ್ ಅನ್ನು ಕೂಡ ಇದು ಮಾಡಿಲ್ಲ. ಖಂಡನೆ ಮಾಡೋದು ಹಾಳಾಗಲಿ. ವಿಶ್ವದ ಉಳಿದೆಲ್ಲ ರಾಷ್ಟ್ರಗಳು ಖಂಡನೆ ಮಾಡೋದು, ಇನ್ನೊಂದು ಮಾಡೋದು. ಸೊ ಯಾವಾಗ ಆಯಾತುಲ್ಲಾ ಅಲಿ ಖೊಮೇನಿ ಅವರ ಹತ್ಯೆ ಆಯ್ತು, ಆಗ ಭಕ್ತರು ಕುಣಿದಾಡ್ಬಿಟ್ರು, ಒಬ್ಬ ಮುಸ್ಲಿಂ ಹೌದಾ ಅಂತ. ಅವ್ರಿಗೊಂಥರ ಈ ಮುಸ್ಲಿಂ ಅವರ ವೇಷಭೂಷ ನೋಡಿದ್ರೆ ಈ ಭಕ್ತರಿಗಾಗಲ್ಲ, ಸಿಟ್ಟು ಉರಿ ಶುರುವಾಗ್ಬಿಡುತ್ತೆ ಅವ್ರು ನೋಡಿದ ತಕ್ಷಣ ಅವ್ರ ವೇಷಭೂಷಣ ಮಾತು. ಅಂಥ ದ್ವೇಷ ಒಳಗಡೆ ತುಂಬಲಾಗಿದೆ. ಓಕೆ ಫೈನ್, ಎಲ್ಲ ಬಂದರು. ಸಾಮಾಜಿಕ ಜಾಲತಾಣದಲ್ಲಿ ಏನೋ ಮಹಾನ್ ಕ್ರಾಂತಿ ಆಯಿತು, ಮುಸ್ಲಿಂ ಜಗತ್ತೇ ಹೋಯ್ತು, ಮುಸ್ಲಿಮರು ಮುಸ್ಲಾಯಿತು, ಇರಾನ್ ಪತನ ಆಯಿತು ಅಂತ ಸಂತೋಷದಿಂದ ಕುಣಿದಾಡಿದ್ರು, ಲಾಡು ತಿಂದ್ರು, ಲಡ್ಡು ತಿಂದ್ರು, ಪಾಯಸ ಕುಡಿದ್ರು, ದೇವಸ್ಥಾನಗಳಿಗೆ ಹೋದ್ರು, ಕಿವಿ ಮೇಲೆ ಕುಂಕುಮ ಇಟ್ಕೊಂಡ್ರು, ಕಿವಿ ಮೇಲೆ ಹೂ ಇಟ್ಕೊಂಡ್ರು, ತಲೆ ಮೇಲೆ ಕುಂಕುಮ ಹಚ್ಕೊಂಡ್ರು. ಮುಸ್ಲಿಂ ಜಗತ್ತೇ ಹೋಯ್ತು ಅನ್ನೋ ಟೈಪ್ ಬಿಹೇವ್ ಮಾಡ್ಕೊಂಡು ಕುಣಿದಾಡ್ಕೊಂಡು ಹೋದ್ರು. ಆದರೆ ಅಲ್ಟಿಮೇಟ್ಲಿ ಕೊನೆಗೆ ಆದದ್ದೇನು? ತೈಲ ಕೊರತೆ ಉಂಟಾದಾಗ, LPG ಗೊತ್ತಾದಾಗ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸಂಪರ್ಕ ಮಾಡಿದ್ದು ಇರಾನ್ ಅನ್ನ. 3 ಬಾರಿ ಸತತವಾಗಿ ಅವರು ಮಾತನಾಡಿದ್ರು. ಹಾಗೇನೆ ಮೋದಿಜಿ ಅವ್ರನ್ನು ಕೂಡ ಎರಡು ಯುದ್ಧ ಪ್ರಾರಂಭವಾಗೋದಕ್ಕಿಂತ ಮೊದಲು ನೇತನ್ಯಾಹುವನ್ನು ಅಪ್ಪಿಕೊಂಡು ವಾಪಸ್ ಬಂದಂತ ಮೋದಿಜಿ ಅನಿವಾರ್ಯವಾಗಿ ಇರಾನ್ ಅಧ್ಯಕ್ಷರಿಗೆ ಫೋನ್ ಮಾಡ್ಬೇಕಾಯ್ತು. ಏನಾದರೂ ಮಾಡಿ ನಮ್ಮನ್ನು ಒಂದು ಬಿಟ್ಬಿಡಿ, ನಾವು ಬಹಳ ತೊಂದರೆ ಇದೆ, ನಮ್ದೊಂದು 2 ಹಡಗಾರು ಬಿಡಿ ಅಂತ ಹೇಳಿ ಗೋಗರಿಯುವ ವಾತಾವರಣ ಸೃಷ್ಟಿಯಾಗುತ್ತೆ. ಇದಕ್ಕೆ ಹೋಗಲಾಗಿ ಮೋದಿ ಮಾಸ್ಟರ್ ಸ್ಟ್ರೋಕ್ ವಿದೇಶಾಂಗ ನೀತಿ ಏನು ಅಲ್ಲ, ಭಾರತೀಯರ ಬಗ್ಗೆ ಇರಾನ್ಗೆ ಇದು ಪ್ರೀತಿ ಗೌರವ, ಅದು ಆ ಕಾಲದಿಂದ ಇದ್ದದ್ದು. ಸೊ ಆ ಕಾರಣಕ್ಕೆ ಅವ್ರು ಬಿಟ್ಟರೆ ಹೊರತು ಇದು ಭಾರತ ರಾಜತಾಂತ್ರಿಕ ನಡೆಯ ಮಹಾನ್ ಜಯ ಅಂತ ನಾವು ವಿಶ್ಲೇಷಣೆ ಮಾಡೋದು ಕಷ್ಟ. ಸೊ ಅದರ ನಡುವೆ ಇರಾನ್ ಮತ್ತು ಭಾರತ ನಡುವೆ ಹಲವು ಒಪ್ಪಂದಗಳಾಗಿವೆ. ಜೈಶಂಕರ್ ಮಾತನಾಡಿದಾಗ ಅನ್ನೋ ಮಾಹಿತಿ ಇದೆ. ಈ ಯುದ್ಧ ಎಲ್ಲ ನಿಂತ ಮೇಲೆ ಇರಾನ್ನಿಂದಲೇ ಭಾರತ ತೈಲವನ್ನ ತರಿಸಿಕೊಳ್ಳುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ, ಕಚ್ಚಾ ತೈಲವನ್ನ ಅನ್ನುವ ಮಾತು ಇದೆ. ಈ ವಿವರಗಳು ಹೊರಗಡೆ ಬಂದಿಲ್ಲ. ಅದರಿಂದ ಆಕ್ಚುಲಿ ಅಲ್ಲಿ ಆದದ್ದು ಏನು ಅನ್ನೋದು ಗೊತ್ತಿಲ್ಲ ನಮಗೆ. ಆದ್ರೆ ಆ ಚರ್ಚೆಗಳು ನಡೀತಾ ಇದ್ದಾವೆ. ಈ 2 ಹಾಡುಗಳನ್ನ ಬಿಡೋದಿಲ್ಲ, ಫ್ರೀ ಆಗಿ ಸುಲಭವಾಗಿ ಬಿಟ್ಟಿಲ್ಲ. ಅದು ಭಾರತದ ನಡುವೆ ಆದಂತ ಒಪ್ಪಂದ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ಅಂಶಗಳಿದೆ, ಅದು ಯುದ್ಧ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸಮಸ್ಯೆ ಆಗಿದ್ದು ಮುಬ್ಬಕ್ತರಿಗೆ. ಮೋದಿ ಫೋನ್ ಮಾಡಿದ್ರು, ಎಲ್ಲ ಮಾಡಿದ್ರು, ಬರಕ್ ಶುರುವಾಯ್ತು. ಏನ್ ಮಾಡ್ಬೇಕು? ಸೊ ಇರಾನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದವ್ರು ಒಮ್ಮೆಲೆ ಯೂಟರ್ನ್ ತಗೋಬೇಕಲ್ಲ. ಹೊಗಳಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ. ಮೋದಿಜಿ ಫೋನ್ ಮಾಡ್ಬಿಟ್ಟಿದ್ದಾರೆ, ಜೈಶಂಕರ್ 3 ಸಲ ಫೋನ್ ಮಾಡಿದ್ದಾರೆ. ಭಾರತಕ್ಕೆ ಹಡಗ್ ಬರ್ತಾ ಇದೆ, ಏನ್ ಮಾಡೋದು? ಬೈಯೋದಂಗೆ, ಬೈದೇ ಇರೋದಂಗೆ. ಮುಸ್ಲಿಂ ರಾಷ್ಟ್ರ ಬೈಲೇಬೇಕಲ್ವಾ? ಇವ್ರು ಬಂಡವಾಳ ಇರೋದೇ ಬೈಯೋದ್ರಲ್ಲಿ ಮುಸ್ಲಿಮ್ರನ್ನ ಅಲ್ವಾ? ಇಸ್ಲಾಮಿ ಫೋಬಿಯಾ, ಏನ್ ಮಾಡ್ಬೇಕು? ಸೊ ಹೀಗಾಗ್ಬಿಟ್ಟು ತೀವ್ರ ರೂಪದ ಆತಂಕಕ್ಕೆ ಇನ್ನೊಂದಕ್ಕೆ ಸಿಕ್ಕಾಕೊಂಡ್ರು. ಈಗ ಈ ಮುಬ್ಬಕ್ತರ ಸ್ಥಿತಿ ಹಾಗಾಗಿದೆ. ಅವರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ, ಒಂದ್ ಕಡೆ LPG ಸಿಗ್ತಾ ಇರೋದಕ್ಕೆ ಡಿಫೆನ್ಸ್ಗಳನ್ನು ನೋಡ್ಕೋಬೇಕು. ನಾವು ಪುರಾತನ ಯುಗಕ್ಕೆ ಹೋಗುವುದೇ ಒಳ್ಳೆಯದು, ಸೌದೆ ಒಲೆ ಹಚ್ಚೋಣ, ಸೌದೆ ಒಲೆ ಬಹಳ ಒಳ್ಳೆಯದು, ಬೆಂಕಿ ಹಚ್ಚಿದ್ರೆ ಹೊಗೆ ಮೇಲ್ ಹೋದ್ರೆ ಕೀಟಗಳು ನಾಶ ಆಗ್ತವೆ, ಸೊಳ್ಳೆಗಳು ಸಾಯ್ತವೆ. ಈ ರೀತಿ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಒಂಥರ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕಬಿಟ್ಟಿದ್ದಾರೆ ಮುಬ್ಬಕ್ತರು. ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾರನ್ನ ಬೈಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇನ್ಯಾರನ್ನ ಬೈಬೇಕು? ಮುಸ್ಲಿಮರನ್ನ ಹುಡುಕ್ಬೇಕು, ಬೈಬೇಕು, ಅದಕ್ಕಾಗಿ ಹುಡುಕ್ತಾ ಕೂತಿದ್ದಾರೆ. ಸೊ ಅದ್ರ ಜೊತೆಗೆ ಇಸ್ರೇಲ್ ಎಂತಹ ಅಯೋಗ್ಯ ದೇಶ ಅನ್ನುವ ಕನಿಷ್ಠ ಜ್ಞಾನ ಇಲ್ಲ. ಯಾಕೆ ಗೊತ್ತಾ? ಸೊ ಬೆಂಜಮಿನ್ ನೇತನ್ಯಾಹು ಬದುಕಿದಾರೋ ಇಲ್ಲೋ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ, ನಾನು ಅದ್ರ ಬಗ್ಗೆ ಮಾತನಾಡಕ್ ಹೋಗಲ್ಲ.
ಆದರೆ ಬೆಂಜಮಿನ್ ನೇತನ್ಯಾಹು ಏನಿದ್ದಾರೆ, ಅವರು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅವ್ರನ್ನ ಕನ್ವಿಕ್ಟ್ ಮಾಡಿದೆ. ಸೊ ಅವರ ಅಪರಾಧಿ ಅಂತ ಘೋಷಿಸಿದೆ. ಆದ್ದರಿಂದ ಅವರು ಇಸ್ರೇಲನ್ನು ಬಿಟ್ಟು ಇನ್ನೊಂದು ಕಡೆ ಹೋದ್ರೆ ಅವರು ಒಳಗಡೆ ಹೋಗ್ಬೇಕಾಗುತ್ತೆ, ಕಂಬಿ ಎಣಿಸ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ನಡೆಸಿದ ನರಮೇಧ ಇದೆಯಲ್ಲ, ಮಕ್ಕಳು, ಹೆಂಗಸರು ಕಂಡವ್ರನ್ನು ಹತ್ಯೆ ಮಾಡಿದಿದೆಯಲ್ಲ, ಅಂತಹ ನರಮೇಧವನ್ನ ಮಾನವನ ಇತಿಹಾಸದಲ್ಲಿ ಇನ್ಯಾರು ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ. ಆ ಕಾರಣಕ್ಕಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದೆ. ಆದರೂ ಕೂಡ ನಾವು ಅಪ್ಕೊಂಡು ಅವ್ರಿಗೆ ಬೆನ್ನು ಕೆರಿತೀವಿ ನೇತನ್ಯಾಹು. ಯಾಕೆಂದ್ರೆ ಮುಸ್ಲಿಂ ವಿರೋಧ, ಮುಸ್ಲಿಂ ರಾಷ್ಟ್ರಗಳ ವಿರುದ್ಧ ಆತ ಬಾಂಬ್ ಹಾರಿಸ್ತಾನೆ, ಅದಕ್ಕೆ ನಮಗೆ ಸಂತೋಷ. ಇದು ಬಿಟ್ರೆ ಈ ವಿದೇಶಾಂಗ ನೀತಿಯಲ್ಲಿ ಅಂತ ಬದನೆಕಾಯಿಯೂ ಇಲ್ಲ, ಎಂಥದ್ದು ಇಲ್ಲ, ಇಂಡಿವಿಜುವಲಿಸ್ಟಿಕ್ ಅಂತ. ಅದಕ್ಕೆ ಬಹಳ ಜನ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾರೆ, ಭಾರತದ ಇದೇನಿದೆ ಈ ವಿದೇಶಾಂಗ ನೀತಿ ಇಂಡಿವಿಜುವಲಿಸ್ಟಿಕ್ ಆಗಿದೆ ಅಂತ. ಅದು ವ್ಯಕ್ತಿಗತ ಸಂಬಂಧದ ಮೇಲೆ ನಿಂತಿದೆ. ಯಾವ ದೇಶದ ವಿದೇಶಾಂಗ ನೀತಿ ಕೂಡ ವ್ಯಕ್ತಿಗತವಾಗಿರಲ್ಲ, ಅದು ಒಟ್ಟಾರೆಯಾಗಿ ಸಾಮುದಾಯಿಕವಾಗಿ ಒಂದು ದೇಶದ ಮೇಲೆ ಇರುತ್ತೆ. ಈಗ ಈ ಹಂತವನ್ನ ಅದು ತಲುಪಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಮೋದಿ ಭಕ್ತರು ಬಹಳ ದುಃಖದಲ್ಲಿ, ಹತಾಶೆಯಲ್ಲಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಒದ್ದಾಡ್ತಿದ್ದಾರೆ. ನಿಮ್ಗೇನಾದ್ರು ಗೊತ್ತಿದ್ದಾರೆ ಸ್ವಲ್ಪ ಸಲಹೆ ಕೊಡಿ ಅವರಿಗೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.